ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬರಲಿ. ಕುಮಾರಸ್ವಾಮಿಗೆ ಶಾಸಕ ಗಣಿಗ ಪಿ ರವಿಕುಮಾರ್ ಈ ರೀತಿಯಾಗಿ ಸವಾಲ್ ಹಾಕಿರೋದು. ಕೇಂದ್ರ ಸಚಿವರು ತಮ್ಮ ಹಳೆಯ ಕ್ಯಾಸೆಟ್ ಅನ್ನ ಹಾಕಿದ್ರೆ ಯಾರು ಕೇಳಲ್ಲ. ಅಂಬರೀಶ್ ಅವರ ರೀತಿ ಕುಮಾರಣ್ಣ ನಿಲುವು ತೆಗೆದುಕೊಳ್ಳಲಿ. 1.5 ವರ್ಷವಾದ್ರೂ ಕೈಗಾರಿಕೆ ತರಲಿಲ್ಲ ಅಂದ್ರೆ ಏನರ್ಥ? ಕುಮಾರಣ್ಣ ಕೇಂದ್ರದ ಜೊತೆ ಇರೋದು ವ್ಯರ್ಥ. ತನ್ನ ತಾಲೂಕಿನಲ್ಲಿ 100 ಎಕರೆ ಜಾಗ ಕೊಡೋಕೆ ನಾನ್ ರೆಡಿ. ಮೊದಲು ಅಭಿವೃದ್ಧಿ ಮಾಡೋಣ, ರಾಜಕಾರಣ ಆಮೇಲೆ. ಇನ್ನು 3.5 ವರ್ಷ ಇದೆ, ಆಗ್ಲಾದ್ರೂ ತರ್ತಾರ ನೋಡೋಣ. ಕುಮಾರಣ್ಣ ಭಾಷಣ ಕೇಳಿದ್ರೆ ಉಸಿರುಗಟ್ಟುವ ವಾತಾವರಣ ಇದೆ ಅಂತ ಅನ್ನಿಸ್ತಿದೆ. ಬಿಜೆಪಿ ಜೊತೆ ಇರೋದು ಉಸಿರುಗಟ್ಟುವ ವಾತಾವರಣ ಅನ್ನಿಸ್ತಿದೆ. ಅವ್ರು ಹೇಳಿದ ಕೆಲಸ ಆಗ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕುಮಾರಣ್ಣಗೆ ಮೋದಿ ಮುಂದೆ ಮಾತನಾಡೋದಕ್ಕೆ ಬಾಯಿಲ್ಲ. ಇಲ್ಲಿ ಬಂದು ಬಾಣ ಬಿಡೋದಲ್ಲ, ಕೇಂದ್ರಕ್ಕೆ ಬಿಡಿ ಕುಮಾರಣ್ಣ. ನಾನು ಜಾಗ ಕೊಡೋಕೆ ರೆಡಿ. ಕಾರ್ಖಾನೆ ತಗೊಂಡು ಬನ್ನಿ ಕುಮಾರಣ್ಣ, ಕಾರ್ಖಾನೆ ತನ್ನಿ, ನಿಮ್ಮ ಇತಿಹಾಸ ಸೃಷ್ಟಿಯಾಗಲಿ. ಕುಮಾರಸ್ವಾಮಿ ಅವರಿಗೆ ಈ ರೀತಿಯಾಗಿ ಸವಾಲ್ ಹಾಕಿದ್ದಾರೆ ಶಾಸಕ ಗಣಿಗ ಪಿ ರವಿಕುಮಾರ್. ನಮಗೆ 1.5 ವರ್ಷ ಆದ್ರೂ ಹಳೆ ಕ್ಯಾಸೆಟೇ ನಮ್ಮ ಕೇಂದ್ರ ಸಚಿವರು ಹಾಕಿದ್ರೆ ಇಲ್ಲಿ ಯಾರೂ ಕೇಳೋದಿಲ್ಲ. ಅವ್ರ ಭಾಷಣನೂ ಕೇಳಿದೆ, ನಮಗೆ ಮಾಡ್ತಾ ಇಲ್ಲ, ಅವ್ರು 19-20 ಜನ ಗೆದ್ದಿದ್ದಾರೆ, ಅವ್ರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ವೇದಿಕೆ ಮೇಲೆ ಭಾಷಣ ಮಾಡೋದನ್ನು ಕೇಳಿದೆ. ಈ ಕೂಡಲೇ ಕುಮಾರಣ್ಣವರು ಕೇಂದ್ರ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಅವರ 3 ಜನ ಬೆಂಬಲನ ಮೂರು ಜನ ಇಬ್ಬರು ಬೆಂಬಲನ ವಾಪಸ್ ತಗೊಂಡು NDAಯಿಂದ ಆಚೆ ಬರೋದು ಒಳ್ಳೆಯದು. ಈ ಕೂಡಲೇ ಈ ರಾಜ್ಯದ ಜನ ನಿಮ್ಮ ಪರ ನಿಂತ್ಕೋತಾರೆ. ಅಂಬರೀಷ್ ಅವರು ಕೇಂದ್ರ ಸರ್ಕಾರ ನೀರು ಬಿಡುಗಡೆ ತಮಿಳುನಾಡು ಅಂದಿದ ತಕ್ಷಣ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಲ್ಲ. ಅದೇ ನಿಲುವನ್ನು ಕುಮಾರಣ್ಣ ತಗೊಂಡಿದ ತಕ್ಷಣವೇ ಈ ರಾಜ್ಯ ಅವ್ರ ಪರ ನಿಲ್ಲುತ್ತೆ, ಅವ್ರಿಗೆ ಬೆಂಬಲ ಕೊಡ್ತದೆ. ಇನ್ನೂ 1.5 ವರ್ಷ ಆದಮೇಲೆ ನಾನು ಇನ್ನೂ ಕೆಲಸ ಕೊಡ್ಸೋಕ್ಕಾಗಲ್ಲ, ಕೇಂದ್ರದಿಂದ ಕೈಗಾರಿಕೆಗಳು ತರೋಕ್ಕಾಗಲ್ಲ, ಕೇಂದ್ರ ಸರ್ಕಾರ ನಮಗೆ ಸ್ಪಂದಿಸ್ತಿಲ್ಲ ಅಂದರೆ ಅವ್ರ ಜೊತೆ ಇರೋದು ವೇಸ್ಟ್. ನಾನು ಕೊಡಕ್ಕೆ ರೆಡಿ ಇದ್ದೀನಲ್ಲ, ನನಗೆ ಗೊತ್ತಲ್ಲ. ನಾನು ಭಾಷಣದಲ್ಲೇ ಹೇಳಿದ್ನಲ್ಲ, ನನ್ನ 100 ಎಕರೆ ಬಸರಾಳ ಮಂಡ್ಯ ಸಿಟಿಯೆಲ್ಲ 100 ಎಕರೆ ಕೊಡೋಕ್ಕೆ ರೆಡಿ ಇದ್ದೀನಿ. 100 ಎಕರೆ ಜಾಗ ಇದೆ ಮಂಡ್ಯ ಸಿಟಿಯ ಪಕ್ಕದಲ್ಲೇ, ಉಮ್ಡಳ್ಳಿ ಅಕ್ಕಪಕ್ಕದಲ್ಲೇ 100 ಎಕರೆ ಇದೆ, ಕೊಡಕ್ಕೆ ರೆಡಿ ಇದ್ದೀನಿ. ಬಸರಾಳಲ್ಲಿ 100 ಎಕರೆ ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಕೊಡಿ ಕಾರ್ಖಾನೆ. ನೀವು ನಾನು ಓಪನ್ ಆಗಿ ಹೇಳಿದ್ದೀನಲ್ರಿ, 15 ದಿನ ರಾಜಕಾರಣ ಮಾಡೋಣ, ಕೇಂದ್ರ ಮಂತ್ರಿ ಆಗಿದ್ದೀರಿ, ನಿಮ್ಮ ಜೊತೆ ಕೈ ಜೋಡ್ಸೋಕ್ಕೆ ನಾನು ರೆಡಿ ಇದ್ದೀನಿ. ನಾನು ರಾಜಕಾರಣ ಮಾಡಲ್ಲ, 100 ಎಕರೆ ಜಾಗ ರೆಡಿ ಇದೆ, ಕಾರ್ಖಾನೆ ಅಂತಾನೆ ಕಾರ್ಖಾನೆ ಸ್ಥಾಪನೆ ಮಾಡೋಣ. ನೋಡ್ರಿ, ನೀವು ಪ್ರತಿಯೊಂದಕ್ಕೂ ಕೊಕ್ಕೆ ಹಾಕೊಳ್ತಾ ಪ್ರತಿ ಮಾತಿಗೂ ಹೇಳ್ತಾ ಹೋದ್ರೆ ಎಲ್ಲೂ ಆಗಲ್ಲ. ನಾವು ಕೊಡಕ್ಕೆ ರೆಡಿ ಇದೀವಿ. ಇಂಥ ಕಾರ್ಖಾನೆ ನಾವು ತರಕ್ಕೆ ರೆಡಿ ಇದೀವಿ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಇನ್ನೂ ಪಾಪ 1.5 ವರ್ಷನೇ ಆಗಿರೋದು, ಇನ್ನೂ 3.5 ವರ್ಷ ಇದೆ, ಅವಾಗ ತರ್ಬೋದು ಅವರು. ನೋಡೋಣ, ನಾವು ರೆಡಿ. ನಿಮ್ಮ ಸಮ್ಮುಖದಲ್ಲೇ ಹೇಳಿದ್ದವರು, ನಾನು ಅವ್ರ ಸಮ್ಮುಖದಲ್ಲೇ ಹೇಳಿದ್ನಲ್ಲ, 100 ಎಕರೆ ವೇದಿಕೆ ಮೇಲೆ ಹೇಳಿದ್ನಲ್ಲ, 100 ಎಕರೆ ಬಸರಾಳು ಮತ್ತು ಮಂಡ್ಯ ಸಿಟಿಯಲ್ಲಿ ರೆಡಿ ಇದೆ. 15 ದಿನ ರಾಜಕಾರಣ ಮಾಡೋಣ, ನೀವು ಕಾರ್ಖಾನೆ ತನ್ನಿ, ಮಂಡ್ಯ ಯುವಕರಿಗೆ ಇದು. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಕೇಂದ್ರ ಸಚಿವರಿಗೆ ಸವಾಲ್ ಹಾಕೋ ಕೆಲಸವನ್ನ ಶಾಸಕ ರವಿಕುಮಾರ್ ಮಾಡ್ತಾ ಇದ್ದಾರೆ. ಜಾಗ ಕೊಡಕ್ಕೆ ನಾನು ರೆಡಿ, ಕಾರ್ಖಾನೆ ತರಕ್ಕೆ ಅವ್ರು ರೆಡಿನಾ, ಎಲ್ಲ ರಾಜೀನಾಮೆ ಕೊಡ್ಲಿ ಅಂತ ಯಾವ ರೀತಿಯಾಗಿ ಚರ್ಚೆಗಳಾಗ್ತಾ ಇದೆ ಈ ವಿಚಾರ? ಏನು ಮಂಡ್ಯ ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಗೆದ್ದ ನಂತರದಲ್ಲಿ ಅಂದ್ರೆ ಚುನಾವಣಾ ಪೂರ್ವದಲ್ಲಿ ಸಾಕಷ್ಟು ಭರವಸೆಗಳನ್ನ ಕೊಟ್ಟಿದ್ರು. ಆದ್ರೆ ಇದೀಗ ತಮ್ಮ ವರ್ಷಯನ್ನೇ ಕೂಡ ಬದಲಾಯಿಸಿರ್ತಕ್ಕಂಥದ್ದು. ಮಂಡ್ಯಕ್ಕೆ ಬಂದಾಗಲೆಲ್ಲ ನಾನು ಕೇಂದ್ರ ಸಚಿವ ಅಷ್ಟೇ ಆಗಿರ್ತಕ್ಕಂಥದ್ದು, ಆದ್ರೆ ನಾನು ಕೈಗಾರಿಕೆಗಳನ್ನ ಮಂಡ್ಯಕ್ಕೆ ತರಲಿಕ್ಕೆ ಸಿದ್ಧವಾಗಿದ್ದೇನೆ, ರಾಜ್ಯ ಸರ್ಕಾರ ನಮ್ಗೆ ಪೂರಕವಾಗಿ ಸಪೋರ್ಟ್ ಅನ್ನ ಕೊಡ್ತಾ ಇಲ್ಲ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಆದ್ರೆ ನಿನ್ನೆ ಬಂದಿದ್ದಂತ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು, ನಾನು ಕೇಂದ್ರ ಸಚಿವನಾಗಿರ್ತೇನೆ, ಆದ್ರೆ ಕೈಗಾರಿಕೆಗಳನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸ್ಕೊಟ್ಟದ್ದೇ ಆದಂತ ಸಂದರ್ಭದಲ್ಲಿ ಅದನ್ನ ಮಾಡ್ಬೋದು. ಆದ್ರೆ ನೆರೆಯ ಆಂಧ್ರ ಸರ್ಕಾರ ಆಂಧ್ರದ ರಾಜ್ಯ ಸರ್ಕಾರ ನಮ್ಮ ಜೊತೆ ಪೂರಕವಾಗಿ ಸ್ಪಂದಿಸಿದೆ, ಅವರಿಗೆ ಏನ್ ಬೇಕಾದ್ರೂ ಕೂಡ ಮಾಡ್ಕೊಡ್ಬೋದು. ಕೇಂದ್ರ ಕೂಡ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಡ್ತಿದೆ. ಆದ್ರೆ ಇಲ್ಲಿ ಯಾರು ಕೂಡ ಸಪೋರ್ಟ್ ಮಾಡ್ತಿಲ್ಲ. ಬರೀ ಕುಮಾರಸ್ವಾಮಿ ಅಷ್ಟೇ ಅಲ್ಲ, 5 ಜನ ಕೇಂದ್ರ ಸಚಿವರು ಇದಾವೆ, 5 ಜನಕ್ಕೂ ಕೂಡ ರಾಜ್ಯ ಸರ್ಕಾರದ ಯಾರು ಕೂಡ ಸ್ಪಂದಿಸ್ತಿಲ್ಲ. ಬರೀ ಪತ್ರ ವ್ಯವಹಾರಗಳಲ್ಲಿ ಮಾತ್ರ ಅವರು
ಕಾಲಹರಣ ಮಾಡ್ತಿದ್ದಾರೆ ಹೊರತು ನಮಗೆ ಪೂರಕವಾಗಿ ಮೂಲಭೂತ ಸೌಲಭ್ಯಗಳಿರ್ಬೋದು ಅಥವಾ ಆ ಜಾಗದ ಸಮಸ್ಯೆಗಳೇನಿದೆ, ಆ ಜಾಗದ ಅಭಾವ ಏನಿದೆ, ಅದನ್ನ ಜಮೀನನ್ನ ಕೊಡಿಸೋ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಮುಂದಾಗ್ತಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಮಂಡ್ಯದ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿಕುಮಾರ್ ತಮ್ಮದೇ ದಾಟಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಈ ಹಿಂದೆ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಅಂಬರೀಶ್ ಅವರು ಸರ್ಕಾರ ನಮಗೆ ಸ್ಪಂದಿಸ್ತಿಲ್ಲ ಅಂತ ಹೇಳಿ ರಾಜೀನಾಮೆಯನ್ನ ಕೊಟ್ಟು ಬಂದ್ರು. ಹಾಗಾಗಿ ನೀವು ಕೂಡ ಅದೇ ದಾರಿಯಲ್ಲಿ ಮುಂದುವರಿಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಿಮ್ಗೆ ಎಲ್ಲಾ ತರದ ಸಪೋರ್ಟ್ ನ ಮಾಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಮ್ಮ ಮಂಡ್ಯ ಕ್ಷೇತ್ರದಲ್ಲಿ ಅಂದ್ರೆ ಮಂಡ್ಯದ ಶಾಸಕನಾಗಿ ನಾನು ಮಂಡ್ಯ ನಗರದ ಆಜುಬಾಜು ಮತ್ತೆ ಬಸರಾಳ ಭಾಗ ಏನಿದೆ ಅಲ್ಲಿ 100 ಎಕರೆ ಜಮೀನನ್ನು ಕೂಡ ಕೊಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ನೀವು ನುಡಿದಂತೆ ನಡೀರಿ, ಅಂದ್ರೆ ಏನು ಕೈಗಾರಿಕೆಯನ್ನ ತರ್ತೇವೆ, ಇಲ್ಲಿನ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಏನ್ ಭರವಸೆ ಕೊಟ್ಟಿದ್ರಿ ಅದನ್ನ ಮಾಡ್ಲಿಕ್ಕೆ ಸಿದ್ಧರಾಗಿ, ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಬನ್ನಿ ಅನ್ನೋ ಒಂದು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಕುಮಾರಸ್ವಾಮಿ ಅವರ ನಡೆ ಏನಿರ್ತದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು.